ನಮಸ್ಕಾರ, ವೆಲ್ಕಮ್ ಟು ರುದ್ರಪ್ರಿಯ ಕನ್ನಡ ಲಾಗ್. ನನ್ನ ಹೆಸರು ಪ್ರಿಯಾ, ನಾನು ಮಂಗಳೂರಿಂದ ಲಾಗ್ ಮಾಡೋದು. ಅಂದಾಗೆ ಇದೇ ಮೊದಲು ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಾ? ಹಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಹಾಕೋ ಹೊಸ ಲಾಗ್ ಬಗ್ಗೆ ನಿಮಗೆ ಯಾವುದೇ ನೋಟಿಫಿಕೇಷನ್ ಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಅಂದಾಗೆ ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಬಂದಿರೋದು ಕುಂದಾಪುರದಲ್ಲಿ ನಡೀತಿರುವಂಥ ಕಾರ್ಟೂನ್ ಮೇಳಕ್ಕೆ. ಒಂದಕ್ಕಿಂತ ಒಂದು ವಿಭಿನ್ನವಾದ ಕಾರ್ಟೂನ್ಗಳ ಚಿತ್ರವು ಇಲ್ಲಿ ಕಾಣಸಿಗುತ್ತಾ ಇದೆ. ಅಂದಾಗೆ ಕಳೆದ ಸಂಡೇ ನಾವು ಕುಂದಾಪುರದಲ್ಲಿರುವಂತಹ ಕುಂಬಾಶಿಗೆ ಹೋಗಿದ್ವಿ. ಅದ್ರ ಬಗ್ಗೆ ಈಗಾಗಲೇ ಲಾಗ್ ಮಾಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಅದಾದಮೇಲೆ ನಾವು ಕೋಟಕ್ಕೆ ಹೋಗಿದ್ವಿ. ಕೋಟಕ್ ಶ್ರೀರಾಮ್ ಕಾರಂತರ ಬಗ್ಗೆ ಈಗಾಗಲೇ ಅದನ್ನು ಕೂಡ ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ವಾ? ದಯವಿಟ್ಟು ಹೋಗಿ ನೋಡಿ. ಅಂದಾಗೆ ಇಲ್ಲಿ ಬಂದಿದ್ದು ನಾವು ಈ ಒಂದು ಮೇಳ ನೋಡಲಿಕ್ಕೋಸ್ಕರ. ಇಲ್ಲಿ ಮಕ್ಕಳಿಗೂ ಕೂಡ ಸ್ಪರ್ಧೆಯನ್ನು ಏರ್ಪಡಿಸಿದ್ರು, ದೊಡ್ಡವರು ಕೂಡ ಭಾಗವಹಿಸ್ಬೋದಾಗಿತ್ತು. ಪ್ರೈಜಸ್ ಕೂಡ ಇತ್ತು. ಇದು ಲಾಸ್ಟ್ ದಿನ ಸಂಡೇ, 2 ದಿನ ಮೇಳ ಇತ್ತು. ಇದನ್ನು ಧನಂಜಯ ಬಂದು ಉದ್ಘಾಟನೆ ಮಾಡಿದರು. ತುಂಬ ಚೆನ್ನಾಗಿ ಆರ್ಟಿಸ್ಟು ತುಂಬ ಚೆನ್ನಾಗಿ ಕಾರ್ಟೂನ್ಗಳನ್ನೆಲ್ಲ ಬಿಡಿಸಿದ್ರು. ಒಳ್ಳೊಳ್ಳೆ ಥೀಮ್ ಇತ್ತು ಆ್ಯಂಡ್ ಒಳ್ಳೆ ಮೆಸೇಜ್ ಕೂಡ ಇತ್ತು, ನೋಡ್ಬೋದು. ಹಾಗೆ ಇಲ್ಲಿ ಈ ಥರ ಪುನೀತ್ ರಾಜ್ಕುಮಾರ್ ಫೇಸ್ನ ಹೇಗೆ ಬರಿಬೋದು ಅನ್ನೋದು ಕೂಡ ನಮಗೆ ಸ್ಕೆಚ್ ಹಾಕಿ ಕೊಟ್ಟಿದ್ರು. ತುಂಬ ಚೆನ್ನಾಗಿ ಯಾರು ಬರೀತಾರೆ ಮಕ್ಕಳು ಅವರಿಗೆಲ್ಲ ಪ್ರೈಜಸ್ ಕೂಡ ಇತ್ತು, ದೊಡ್ಡವರಿಗೂ ಕೂಡ ಇತ್ತು. ಈ ಒಂದು ಕಾಟನ್ ಪ್ರಪಂಚದಲ್ಲಿ ಎಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದೇ ಜಾಸ್ತಿ ಇತ್ತು. ನೋಡಿದ ತಕ್ಷಣ ಒಂಥರ ಅನಿಸುತ್ತೆ. ದೈವಿಕ್ ಕೂಡ ನೋಡ್ತಾ ಇದ್ದ, ಅವನಿಗೆ ಗೊತ್ತಾಗಿದೆ ಪುನೀತ್ ರಾಜ್ಕುಮಾರ್ ಈಗ ತೀರ್ಕೊಂಡಿದ್ರಲ್ಲ ಅಮ್ಮ ಅಂತೆಲ್ಲ ಹೇಳ್ತಾ ಇದ್ದ. ಸೊ ಇಲ್ಲಿ ಕಾಟನ್ಗೆ ಸಂಬಂಧಪಟ್ಟಂತೆ ಸುಮಾರು ಬುಕ್ಸ್ಗಳಿದ್ವು, ಒಳ್ಳೊಳ್ಳೆ ಕಾಮಿಕ್ಸ್ ಇದ್ವು, ತುಂಬ ಚೆನ್ನಾಗಿತ್ತು. ಅಂದಾಗೆ ಇಲ್ಲಿ ಪ್ರೈಸಸ್ ಗೆದ್ದಿರೋರಿಗೆಲ್ಲ ಈ ಥರ ಪ್ರೈಸಸ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ, ಹಾಗೆ ದುಡ್ಡು ಕೂಡ ಪ್ರೈಸ್ ಮನಿ ಕೂಡ ಇತ್ತು, 6000 5000 ಈ ಥರ ಎಲ್ಲ. ಹಾಗೆ ಬಂದಿರೋರಿಗೆ ನೆನಪಿನ ಕಾಣಿಕೆ ಥರ ಈ ಥರ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ರು. ಸೊ ಇವತ್ತು ಕೊನೆ ದಿನ ಅಂತೆ, ಹಾಗಾಗಿ ಲಾಸ್ಟ್ ಡೇದು ಫಂಕ್ಷನ್ನು. ಅಂದಾಗೆ ಮಕ್ಕಳೆಲ್ಲ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ರು. ಸೊ ನೋಡ್ಬೋದು, ಇಬ್ಬರು ಮಕ್ಕಳು ಬರಿತಾ ಇದ್ದಾರೆ. ಒಳ್ಳೆ ಚೆನ್ನಾಗಿ ಬಿಡಿಸಿರೋ ಅಂಥವರಿಗೆ ಒಳ್ಳೆ ಪ್ರೈಸಸ್ ಕೂಡ ಇಟ್ಟಿದ್ರು ಇವರು. ಕಾಟನ್ ಮೇಳ ಎಲ್ಲ ನೋಡ್ಕೊಂಡು ಹೊರ ಬರ್ತಿದ್ದಾಗೆ ಇಲ್ಲೇ ದೇವಸ್ಥಾನದಲ್ಲಿ ದೊಡ್ಡ ಜಾತ್ರೆ ನಡೀತಾ ಇತ್ತು. ಫುಲ್ಲು ಸ್ಟ್ರೀಟ್ ಫುಲ್ಲು ಸೈಡ್ ಪೂರ್ತಿ ಅಂಗಡಿಗಳು ಹಾಕಿದ್ರು. ಸೊ ಅಲ್ಲಿ ಬುಕ್ ಸ್ಟಾಲ್ ನೋಡ್ದ ದೈವಿಕು. ಬುಕ್ ಸ್ಟಾಲ್ ನೋಡ್ತಿದ್ದಾಗೆ ಅವನಿಗೆ ಬರೀ ಆ್ಯಕ್ಟಿವಿಟಿ ಬುಕ್ ಮೇಲೆ ಕಣ್ಣಿರುತ್ತೆ ಯಾವಾಗೂ. ನಾನು ಈಗಾಗಲೇ ಅವನಿಗೆ ಯಾವ ಥರ ಆ್ಯಕ್ಟಿವಿಟಿ ಬುಕ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನು ಈಗಾಗಲೇ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಅಂದಾಗೆ ಈ ಬುಕ್ ಶಾಪಲ್ಲಿ ತುಂಬ ವೆರೈಟಿ ಬುಕ್ಸ್ ಇದ್ವು. ಅಡುಗೆ ಮಾಡೋದಾಗಿರ್ಬೋದು, ಹಾಗೆ ಭಜನೆ ಬುಕ್ಗಳಾಗಿರ್ಬೋದು, ಮತ್ತು ಭಾಷಣ ಕಲೆ ಹೆಚ್ಚಿಸ್ಕೊಳೋದು, ಯೋಗಕ್ಕೆ ಸಂಬಂಧಪಟ್ಟು ಸಿಕ್ಕಾಪಟ್ಟೆ ಬುಕ್ಸ್ ಇದ್ವು. ಹಾಗೆ ಕ್ಯಾಲೆಂಡರ್ಸ್ಗಳು ಕೂಡ ಇದ್ವು. ಅಂದಾಗೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಆ್ಯಕ್ಟಿವಿಟಿ ಬುಕ್ಗಳಾಗಿರ್ಬೋದು, ಆಲ್ಫಾಬಿಟ್ಟು ಮತ್ತು ಪೇಂಟ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಬುಕ್ಸ್ ಇದ್ವು. ದೈವಿಕ್ ಅದರಲ್ಲಿ ಒಂದು ಬುಕ್ ತೊಗೊಂಡು ಅವನಿಗೆ ಇಷ್ಟ ಆಗೋವಂಥದ್ದು. ಸೊ ಬುಕ್ಸ್ ಎಲ್ಲ ತೊಗೊಂಡು ನಾವು ಇವತ್ತು ತುಂಬ ದಿನ ಆಗಿತ್ತು, ಬೆಂಡು ಬೆತಾಸ್ ನೋಡಿದ್ವಿ ಆನ್ ದ ವೇ ಬರ್ತಾ ಹಾಗೆ. ಸೊ ಬೆಂಡು ಬೆತಾಸ್ ತೊಗೊಳೋಣ ಅಂತ ಹೊರಟಿದ್ದು ನಾವು. ಅದನ್ನು ಬಿಟ್ಟು ಬೇರೆ ಎಲ್ಲ ಶಾಪಿಂಗ್ ಮಾಡ್ತಾ ನಿಂತ್ಕೊಂಡ್ಬಿಟ್ವಿ.
ಉದ್ದಕ್ಕೆ ಫುಲ್ ಅಂಗಡಿಗಳಿತ್ತು, ಜೋರಿತ್ತು ಜಾತ್ರೆ ಮಾತ್ರ. ನೈಟ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ಟ್ರೀಟ್ ಸೈಡೆಲ್ಲ ಅಂಗಡಿಗಳೆಲ್ಲ ಇಟ್ಟಿದ್ರು. ಅಂದಾಗೆ ಇಲ್ಲಿ 20 ರೂಪಾಯಿ 40 ರೂಪಾಯಿಗೆ ಏನೇನೋ ಐಟಮ್ಸ್ಗಳೆಲ್ಲ ಸೇಲಿಗೆ ಇಟ್ಟಿದ್ರು. ನನಗೆ ಈ ವುಡನ್ದು ದೋಸೆದು ತಿರುವಾಕ್ಲಿಕ್ಕೆ ಒಂದು ಚಮಚದ ಥರ ಬೇಕಾಗಿತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದಕ್ಕೆ 40 ರೂಪಾಯಿ ಅಂತೆ. ಅಂದಾಗೆ ಇಲ್ಲೆಲ್ಲ 30 ರೂಪಾಯಿ ಆ ಥರದ್ದೆಲ್ಲ ಪ್ರೈಸಸ್ ಹಾಕ್ಬಿಟ್ಟು ಈ ಥರ ಮನೆಗೆ ಕಿಚನಿಗೆ ಬೇಕಾಗಿರೋಂಥ ಐಟಮ್ಸ್ ತುಂಬ ಇದ್ವು. ಸೊ ಅದರಲ್ಲಿ ನಾನು ಈ ಥರದ್ದು ವುಡನ್ದೊಂದು ತೊಗೊಂಡೆ. ಸೊ ಈ ಶಾಪಲ್ಲಿ ಬೆಂಡು ಬೇತಾಸ್ ಎಲ್ಲ ತೊಗೊಂಡು ಹಾಗೆ ಫ್ರೆಶ್ಶಾಗಿ ಜಿಲೇಬಿ ಕೂಡ ಮಾಡಿಟ್ಟಿದ್ರು. ಸೊ ಜಿಲೇಬಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಗಾಳಿ ತುಂಬ ಬೀಸ್ತಾಯಿತ್ತು. ಎಲ್ಲ ಬಂದು ಡೆಸ್ಟ್ ಎಲ್ಲ ಕೂತಿರುತ್ತೆ ಅಂತ ತೊಗೊಳ್ಲಿಲ್ಲ. ಬಟ್ಟು ಶೇಂಗಾ ಎಲ್ಲ ಹುರಿದಿಟ್ಟಿದ್ರು. ಸೊ ಉಪ್ಪಿನ ಶೇಂಗಾ ಎಲ್ಲ ಹುರಿದ್ಬಿಟ್ಟು ಇಟ್ಟಿದ್ರು, ಅದನ್ನು ತೊಗೊಂಡ್ವಿ ಅಷ್ಟೇ. ಅದಾದಮೇಲೆ ನಮ್ಮ ಜರ್ನಿ ಶುರು ಆಯಿತು ಮರವಂತೆ ಬೀಚ್ ಕಡೆ. ಸೊ ಮರವಂತೆ ಬೀಚ್ನ ನಾನು ನೋಡಿದ್ದಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು. ಹಾಗೆ ಹತ್ತಿರ ಇದ್ವಿ. ಅಲ್ಲಿಂದ ಇನ್ನೇನು ನಿಯರ್ ಇದೆ ಅಲ್ಲ ಕುಂದಾಪುರದಿಂದ ಮರವಂತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಬನ್ನಿ ಮರವಂತೆಗೆ ಹೋಗೋಣ. ಅಂದಾಗೆ ನಾವಿರೋದು ಈಗ ಸೌಪರ್ಣಿಕ ನದಿ ತೀರದಲ್ಲಿ. ಅದ್ರ ಪಕ್ಕದಲ್ಲೇ ಇದೆ ನೋಡಿ ನಮ್ಮ ಮರವಂತೆ ಬೀಚ್. ಅಂದಾಗೆ ಈ ಸೌಪರ್ಣಿಕ ನದಿ ಕೊಲ್ಲೂರಿಂದ ಹರಿದು ಬರುತ್ತೆ. ಅನೇಕ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ದ್ವೀಪಗಳನ್ನು ಸೃಷ್ಟಿ ಮಾಡ್ಕೊತ ಬಂದು ಇನ್ನೇನು ಸಮುದ್ರ ಸೇರುತ್ತೆ ಮರವಂತೆಯಲ್ಲಿ ಅನ್ನೋಷ್ಟೊತ್ತಿಗೆ ಯೂ ಟರ್ನ್ ತೊಗೊಂಡು ವಾಪಸ್ಸು 10 ಕಿಲೋಮೀಟರ್ ನಂತರ ಹೋಗಿಬಿಟ್ಟು ಬೈಂದೂರಿನ ಮುಂದೆ ಹೋಗಿ ಸಮುದ್ರವನ್ನು ಸೇರುತ್ತೆ. ಅಂದಾಗೆ ಮರವಂತೆಯಲ್ಲಿ ಮಾರಸ್ವಾಮಿ ದೇವಸ್ಥಾನ ಕೂಡ ಒಂದು ವಿಶೇಷವಾದ ದೇವಸ್ಥಾನವಂತೆ. ಇಲ್ಲಿ 3 ಗರ್ಭಗುಡಿಗಳು ಈ ದೇವಸ್ಥಾನದಲ್ಲಿ ವಿಶೇಷತೆಯಿಂದ ಕೂಡಿದೆ ಅಂತೆ. ಈ 3 ಗರ್ಭಗುಡಿಯಲ್ಲಿ ವಿಷ್ಣು, ವರಾಹ ಹಾಗೆ ನರಸಿಂಹನ ಮೂರ್ತಿಗಳಿದಾವಂತೆ. ಹಾಗೆ ದೇವಸ್ಥಾನದಲ್ಲಿ ಆಮೆ ಹಾಗೆ ಮೊಸಳೆ ಮತ್ತು ಮೀನಿನ ಕೆತ್ತನೆಗಳನ್ನು ನೋಡ್ಬೋದಂತೆ. ಇಲ್ಲಿ ಸಮುದ್ರ ಹೆಚ್ಚಾಗಿರೋದಕ್ಕೆ ಹೆಚ್ಚಾಗಿ ಮೀನಿನ ಕೆತ್ತನೆಗಳು ದೇವಸ್ಥಾನದಲ್ಲಿ ಕಾಣಸಿಗುತ್ತೆ. ಯಾಕಂದರೆ ಇಲ್ಲಿ ಮೀನನ್ನು ದೇವರ ಸಮಾನದಲ್ಲಿ ಆರಾಧಿಸ್ತಾರೆ. ಇಲ್ಲಿ ಕೃಷಿನೇ ಅದಾಗಿದೆ. ಆದರೆ ಮೀನು, ಮೊಸಳೆ ಈ ಥರದ ಒಂದು ಕೆತ್ತನೆ ದೇವಸ್ಥಾನದಲ್ಲಿ ಸಿಗೋದು ತುಂಬಾ ಅಪರೂಪ. ಇದು ಇಲ್ಲಿಯ ವಿಶೇಷತೆ. ಮರವಂತೆ ಬೀಚ್ ನೀರು ನೋಡ್ತಿದ್ದಾಗೆ ಪೂರ್ತಿಯಾಗಿ ನೀಲಿ ಬಣ್ಣದಲ್ಲೇ ಕಾಣುತ್ತೆ, ಆಕಾಶ ಭೂಮಿ ಒಂದಾದ ರೀತಿಯಾಗಿ. ಹಾಗೆ ಇಲ್ಲಿ ಸನ್ಸೆಟ್ ಮತ್ತು ಸನ್ರೈಸ್ ನೋಡೋಕ್ಕೆ ತುಂಬಾ ಖುಷಿ ಕೊಡುತ್ತೆ. ಮಂಗಳೂರಿಂದ ಕೂಡ ಇಲ್ಲಿ ಸೈಕ್ಲಿಂಗ್ ಮಾಡ್ಕೊಂಬರ್ತಾರೆ. ಅಂದಾಗೆ ಮಂಗಳೂರಲ್ಲಿ ನಾನೀಗಾಗಲೇ ಸುಮಾರು ಲಾಗಲ್ಲಿ ತೋರಿಸಿದ್ದೀನಿ ನಿಮಗೆ ಮಂಗಳೂರು ಚುರುಮುರಿ ಬಗ್ಗೆ. ಇದು ಕುಂದಾಪುರದಲ್ಲಿ ಸಿಗುವಂಥ ಚುರುಮುರಿ. ಇದು ರೆಡ್ ಕಲರಲ್ಲಿ ಈಗ ಆಲ್ರೆಡಿ ಖಾರ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಈ ಥರ ಸ್ಪೈಸಸ್ ಮತ್ತು ಇನ್ನೂ ಎಕ್ಸ್ಟ್ರಾ ಸ್ಪೈಸಿ ಬೇಕಿದ್ದರೆ ಸ್ಪೈಸಸ್ ಹಾಕ್ತಾರೆ. ಹಾಗೆ ಈರುಳ್ಳಿ, ಟೊಮೊಟೊ ಹಣ್ಣು, ಕ್ಯಾರೆಟು ಎಲ್ಲ ತುರಿದ್ಬಿಟ್ಟು ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ಇಲ್ಲಿದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಮಂಗಳೂರಿಗೆ ಕಂಪೇರ್ ಮಾಡಿದರೆ. ಅಂದಾಗೆ ಇದನ್ನೆಲ್ಲ ತಿನ್ಕೊತ ಫುಲ್ಲು ಬೀಚು ವ್ಯೂ ನೋಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಜೋರು ಗಾಳಿ ಬರ್ತಾ ಇರುತ್ತೆ. ದೈವಿಕಿಗೆ ಬೀಚ್ ಅಂದರೆ ಮೊದಲೇ ಖುಷಿನೋ ಖುಷಿ. ಸೊ ಈ ಥರ ವ್ಯೂ ಅಂತೂ ಸಿಕ್ಬಿಟ್ರೆ ಇನ್ನೂ ಎಂಜಾಯ್ ಮಾಡ್ತಾನೆ ಅವನು. ಫುಲ್ಲು ಇಲ್ಲೇ ಇರೋಣ, ಹೋಗ್ಲಿಕ್ಕೆ ರೆಡಿ ಇರಲಿಲ್ಲ. ನಾವು ಬಂದಿದ್ದು ಬೇರೆ ಲೇಟ್ ಆಗಿತ್ತು. ಇದಾದಮೇಲೆ ನಾವು ಕೋಟಾಗೆ ಹೋಗಿ ಅಲ್ಲಿ ಶಿವರಾಮ್ ಕಾರಂತವರ ಇದನ್ನು ನೋಡೋದಿತ್ತು ಪಾರ್ಕೆಲ್ಲ. ಸೊ ಅದು 6 o'clock ಕ್ಲೋಸ್ ಆಗುತ್ತೆ. ಹಾಗಾಗಿ ನಾವು ಇದ್ದಿದ್ದು ಈಗ 4 o'clock. ಇಲ್ಲಿಂದ ಬಿಟ್ಟು 5 o'clock ಹೋದರೆ 1 ಅವರಲ್ಲಿ ನಾವು ನೋಡ್ಬೋದು ಅಂತ ಅಂದ್ಕೊಂಡು ಹೊರಟ್ವಿ. ಸೊ ಕೋಟಾದಿಂದ ಒಂದು 1/2 hour ಜರ್ನಿ ಅಷ್ಟೇ ಇದು. ತುಂಬ ಚೆನ್ನಾಗಿದೆ ಮಾತ್ರ ವ್ಯೂ ನೋಡಲಿಕ್ಕೆ. ಸಮುದ್ರದ ಪಕ್ಕನೇ ಹೋಗೋದು, ಅದು ಒಂಥರ ವೆಹಿಕಲಲ್ಲಿ ಒಂಥರ ಏನೋ ಖುಷಿ ಕೊಡುತ್ತೆ.
ಅಂದಾಗೆ ಇಲ್ಲಿ ಗಾಳಿ ಬೇರೆ ಜೋರು ಬೀಸ್ತಾ ಇತ್ತು. ಸಮುದ್ರನೇ ನಮ್ಮ ಮೇಲೆ ಹಾಗೆ ನೀರು ಬಂದು ನಮ್ಮನ್ನೇ ಅಪ್ಪಳಿಸುತ್ತಾ ಅನ್ನೋ ಥರ ಅನಿಸ್ತಾ ಇತ್ತು. ತುಂಬಾ ಖುಷಿ ಕೊಡ್ತಾಯಿತ್ತು. ಕಲ್ಲು ಬಂಡೆಗಳೆಲ್ಲ ಹಾಕಿದ್ರು, ನೀರು ಅಲೆಗಳು ರೋಡಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು. ಸೇಫ್ಟಿ ಕೂಡ ಇದೆ ಅಂತ ಏನು ಅಷ್ಟೊಂದು ಭಯ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ನಾವು ಎಷ್ಟು ಸೇಫಾಗಿದ್ದರೂ ಕಡಿಮೆನೇ ನೀರಲ್ವಾ, ಸೊ ಹಾಗಾಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ವ್ಯೂ. ಹಾಗೆ ಸುಮಾರು ಹೊತ್ತು ಕೂತ್ವಿ ಮತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ. ವ್ಯೂ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು, ಹಾಗೆ ಬೀಚಲ್ಲೇ ಒಂಥರ ದೇವಸ್ಥಾನದೆಲ್ಲ ಆಕೃತಿಯನ್ನು ಮಾಡಿಟ್ಟಿದ್ರು ತುಂಬ ಮರಳಲ್ಲಿ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಸೊ ಅದ್ರದ್ದೊಂದು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೋಣ ಅಂತ ಹೇಳಿ ಬಂದೆ. ಹರೀಶ್, ಗಣೇಶ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ದೇವಸ್ಥಾನದ ಥರ ಆಕೃತಿ. ಹಾಗೆ ಪಕ್ಕದಲ್ಲೇ ನೋಡ್ಬೋದು ನೀವು ನೀರಿನ ಕೊಳಾಯಿ ಆ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು. ಮರವಂತೆಯಿಂದ ನಾವು ಆನ್ ದ ವೇ ಕೋಟಾಕ್ಕೆ ಕೂಡ ಹೋಗಿ ಅಲ್ಲಿ ಶಿವರಾಮ್ ಕಾರಂತವರ ಪಾರ್ಕ್ ಕೂಡ ನೋಡಿಕೊಂಡು ಉಡುಪಿಗೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಕಿಡಿಯೂರು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಈ ಒಂದು ರೆಸ್ಟೋರೆಂಟ್ ನನ್ನ ಹಸ್ಬೆಂಡಿಗೆ ತುಂಬಾ ಫೇವ್ರೇಟು. ಇಲ್ಲಿ ಕೂಡ್ಲ ಸ್ಟೈಲಲ್ಲಿ ತಿಂಡಿಗಳಾಗಿರ್ಬೋದು ಹಾಗೆ ಫುಡ್ಗಳಾಗಿರ್ಬೋದು ಸರ್ವ್ ಮಾಡ್ತಾರೆ. ಹಾಗೆ ಫುಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ವೆಜ್ ಮತ್ತು ನಾನ್ ವೆಜ್ ಎರಡೂ ಇದೆ, ಬಟ್ ಇಲ್ಲಿ ಸಪ್ರೇಟಾಗೇ ಇದೆ ವೆಜ್ ಮತ್ತು ನಾನ್ ವೆಜ್ ಅಂತ ಹೇಳ್ಬಿಟ್ಟು. ಹಾಗೆ ಉಳ್ಕೊಂಡಿಗೂ ಕೂಡ ಲಾಡ್ಜ್ ವ್ಯವಸ್ಥೆ ಕೂಡ ಇದೆ. ತುಂಬ ಚೆನ್ನಾಗಿದೆ ಹೋಟೆಲು. ಇದು ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲೇ ಬರುತ್ತೆ. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಇದರಲ್ಲಿ ಯಾವುದಾರ ಒಂದು ಒಳ್ಳೆಯ ಅಂಶ ತಿಳಿದು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ಹೊಸ ಲಾಗೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.